ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಾವಿನ ಹಣ್ಣಿನಿಂದ ಮಾಡುವ ಅತ್ಯಂತ ರುಚಿಕರವಾದ ಮಸಾಲೆ ಗೊಜ್ಜನ್ನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. 2 ಸಾಧಾರಣ ಗಾತ್ರದ ಮಾವಿನ ಹಣ್ಣಿನ ಬೀಜ ಮತ್ತು ಸಿಪ್ಪೆ ಬೇರ್ಪಡಿಸಿ ಅದರ ರಸವನ್ನ ತೆಗೆದಿಟ್ಕೊಳ್ಬೇಕು. ಈಗ ಮಸಾಲೆಗೆ ಒಂದು ಬಾಣಲೆಯನ್ನ ಬಿಸಿ ಮಾಡಿ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ತಲಾ 1 ಟೀ ಸ್ಪೂನ್ ನಷ್ಟು ಉದ್ದಿನ ಬೇಳೆ, ಕಡಲೆಬೇಳೆ, ಕೊತ್ತಂಬರಿ ಬೀಜ ಹಾಗೂ ಜೀರಿಗೆ ಹಾಗೂ ತಲಾ 1/4 ಟೀ ಸ್ಪೂನ್ ಅಷ್ಟು ಮೆಂತೆ ಹಾಗೂ ಸಾಸಿವೆಯನ್ನ ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು. ಈ ಅಡಿಗೆ ಮೇ 4, 2025 ಉದಯವಾಣಿ ಸಾಪ್ತಾಹಿಕ ಸಂಪದದಲ್ಲಿ ಬಂದಿತ್ತು. ನಾನು ಪ್ರಯತ್ನಿಸಿ ನೋಡಿ ನನಗೆ ಇಷ್ಟ ಆಯ್ತು, ನಿಮಗೂ ಕೂಡ ತೋರಿಸ್ತಾ ಇದ್ದೇನೆ. ನೀವು ಕೂಡ ಖಂಡಿತ ಪ್ರಯತ್ನಿಸಿ. ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ, ಹುರಿದ ಮಸಾಲೆ, ಹುಣಸೆ ಹಣ್ಣು, 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಗೂ 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ನೀರಿನ ಜೊತೆ ನುಣ್ಣಗೆ ರುಬ್ಕೊಳ್ಬೇಕು. ಮಾವಿನ ಹಣ್ಣು ಸಪ್ಪೆ ಆಗಿದ್ದರೆ 1-2 ಟೀ ಸ್ಪೂನ್ ಅಷ್ಟು ಬೆಲ್ಲ ಕೂಡ ಹಾಕೊಳ್ಬಹುದು. ಈಗ ಒಗ್ಗರಣೆಗೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ, 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಸಿಡಿದ ಕೂಡಲೇ ಅದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬಹುದು. ಇದಕ್ಕೆ ಮಾವಿನ ಹಣ್ಣಿನ ರಸವನ್ನು ಕೂಡ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕೈ ಆಡಿಸ್ತಾ ಮಂದ ಊರಿನಲ್ಲಿ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ. ಈ ಮಾವಿನ ಹಣ್ಣಿನ ಮಸಾಲೆ ಗೊಜ್ಜು ಸ್ವಲ್ಪ ದಪ್ಪ ಆಗಿರಬೇಕು, ಹಾಗಾಗಿ ನೀರು ಕಡಿಮೆ ಪ್ರಮಾಣದಲ್ಲಿ ಸಾಕಾಗುತ್ತೆ. ಮಿಶ್ರಣ ಕುದಿತಾ ಇರೋ ಹಾಗೆ ನೀವು ರುಚಿ ನೋಡಿ ಉಪ್ಪು, ಬೆಲ್ಲ, ಹುಳಿ ಏನಾದರೂ ಬೇಕಿದ್ರೆ ಹಾಕೊಳ್ಬಹುದು. 2-5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಉರಿಯನ್ನ ಸಂಪೂರ್ಣವಾಗಿ ಆಫ್ ಮಾಡಿ. ಬಿಸಿ ಬಿಸಿ ಅನ್ನದ ಜೊತೆ, ದೋಸೆ ಜೊತೆ ಹಾಗೂ ಚಪಾತಿ ಜೊತೆ ಈ ಗೊಜ್ಜಿನ ರುಚಿ ಅದ್ಭುತ. ಈ ಮಾವಿನ ಹಣ್ಣಿನ ಋತು ಮುಗಿಯೋದ್ರೊಳಗೆ ಈ ಗೊಜ್ಜನ್ನ ಖಂಡಿತವಾಗಿ ಒಮ್ಮೆ ಪ್ರಯತ್ನಿಸಿ ನೋಡಿ. ನನಗೂ ಕೂಡ ಬರೆದು ತಿಳಿಸಿ ಹೇಗಾಯ್ತು ಅಂತ. ಧನ್ಯವಾದಗಳು ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.